ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರು ಸಮಾನರು. ಅದು ಎಲ್ಲರಿಗೂ ರಾಜಕೀಯ ಅಧಿಕಾರಕ್ಕೆ ಇರುವಂಥ ಅವಕಾಶವಿರುವಂಥ ವ್ಯವಸ್ಥೆ ಕೂಡ ಹೌದು. ಆದರೆ ವಾಸ್ತವ ಹಾಗಿಲ್ಲ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕಾಗಿದೆ. ವಿಶ್ವದ ಶತಕೋಟ್ಯಾಧಿಪತಿಗಳು ಸಾಮಾನ್ಯ ಜನರಿಗಿಂತ ಸುಮಾರು 4,000 ಪಟ್ಟು ಹೆಚ್ಚಿನ ರಾಜಕೀಯ ಅಧಿಕಾರವನ್ನು ಹೊಂದಿದ್ದಾರೆ. ಸ್ವಲ್ಪ ಊಹೆ ಮಾಡ್ಕೊಂಡು ನೋಡಿ. 10-20 ಪಟ್ಟಲ್ಲ, 100-200 ಪಟ್ಟಲ್ಲ, 4,000 ಪಟ್ಟು ಹೆಚ್ಚಿನ ರಾಜಕೀಯ ಅಧಿಕಾರ. ಈ ಶತಕೋಟ್ಯಾಧಿಪತಿಗಳು ಅತಿ ಶ್ರೀಮಂತರು. ತಮ್ಮ ರಾಜಕೀಯ ಅಧಿಕಾರವನ್ನು ಉಳಿಸ್ಕೊಳ್ಳುವಂಥ ಹಾದಿ ಬಹಳ ಸುಲಭ. ಅವರು ನೇರವಾಗಿ ರಾಜಕೀಯವನ್ನೇ ಖರೀದಿ ಮಾಡಿಬಿಡ್ತಾರೆ. ನಾಯಕರು, ಪಕ್ಷಗಳು ಮತ್ತು ಚುನಾವಣೆಗಳನ್ನು ತಮ್ಮ ಪರವಾಗಿ ತಿರುಗಿಸಬಲ್ಲಂತಹ ಶಕ್ತಿ ಅವರಿಗಿದೆ. ಅವರು ಭಾರೀ ಹೂಡಿಕೆಯ ಮೂಲಕ ಎಲ್ಲ ವಲಯಗಳಲ್ಲೂ ಕೂಡ ತಮ್ಮ ಪ್ರಭಾವವನ್ನು ಕಾಯ್ದುಕೊಳ್ತಾರೆ. ಅವರು ಸ್ವತಃ ವ್ಯವಸ್ಥೆಯಲ್ಲಿ ನುಸುಳ್ತಾರೆ. ಕೆಲವೊಮ್ಮೆ ಸರ್ಕಾರದೊಳಗೂ ಕೂಡ ಅವರು ಪ್ರವೇಶ ಮಾಡ್ತಾರೆ. ನೀತಿ ನಿರೂಪಣೆಯಲ್ಲಿ ತಮ್ಮ ಪ್ರಭಾವವನ್ನು ಬೀರ್ತಾರೆ. ಒಂದು ಉನ್ನತ ಹುದ್ದೆಗಳಲ್ಲಿರೋರನ್ನು ಅವರು ನಿಯಂತ್ರಿಸ್ತಾರೆ, ಅಥವಾ ಸ್ವತಃ ಅವರೇ ಉನ್ನತ ಹುದ್ದೆಗಳನ್ನು ಗಿಟ್ಟಿಸ್ಕೊಂಡು ಬಿಡ್ತಾರೆ. ಹೀಗಾಗಿ ಸರ್ಕಾರದ ಮೇಲೆ ಅವ್ರ ಹಿಡಿತ ಅಥವಾ ಸರ್ಕಾರದಲ್ಲಿ ಅವ್ರದ್ದೇ ಆದಂಥ ಪ್ರಭಾವ ಅಲ್ಲಿರುತ್ತೆ. ಅವರು ಸಾಮಾನ್ಯ ಮನುಷ್ಯನ ಧ್ವನಿಯನ್ನು ಕೂಡ ತಮ್ಮ ಹಣದಿಂದ ಮೌನಗೊಳಿಸಿಬಿಡ್ತಾರೆ. ಶ್ರೀಮಂತರು ಹಣದಿಂದ ಚುನಾವಣೆಗಳನ್ನು ಖರೀದಿ ಮಾಡ್ತಾರೆ ಅಂತ ವಿಶ್ವದ ಅರ್ಧದಷ್ಟು ಜನರು ನಂಬ್ತಾರೆ ಅನ್ನೋದನ್ನು ಪ್ರಪಂಚದಾದ್ಯಂತದ ಸಮೀಕ್ಷೆಗಳು ತೋರಿಸುತ್ತವೆ. ಬೆರಳೆಣಿಕೆಯಷ್ಟಿರುವಂತಹ ಶ್ರೀಮಂತರು ಪ್ರಜಾಪ್ರಭುತ್ವವನ್ನೇ ನಾಶಪಡಿಸ್ತಾ ಇದ್ದಾರೆ. ಆಕ್ಸ್ಫಾಮ್ ಇಂಟರ್ನ್ಯಾಷನಲ್ ಮಂಡಿಸಿದಂಥ 2026ರ ಜಾಗತಿಕ ಆರ್ಥಿಕ ಅಸಮಾನತೆಯ ವರದಿ ಈ ಒಂದು ಅಂಶವನ್ನು ದಾಖಲಿಸಿದೆ. ಒಂದು ದೇಶ ಒಂದು ಒಲಿಗಾರ್ಕಿಯಾಗಿ ಉಳಿಯುತ್ತೆ ಅಥವಾ ಪ್ರಜಾಪ್ರಭುತ್ವ ಉಳಿಯುತ್ತೆ ಅನ್ನೋದನ್ನು ಈ ಒಂದು ವರದಿ ಪ್ರತಿಪಾದಿಸುತ್ತೆ. ಅಂದರೆ ಎರಡು ಒಟ್ಟಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಒಲಿಗಾರ್ಕಿ ಅಂತ ಅಂದರೆ ಕೆಲವೇ ಪ್ರಭಾವಿ ಜನರ ಅಥವಾ ಒಂದು ಸಣ್ಣ ಗಣ್ಯರ ಗುಂಪಿನ ಕೈಯಲ್ಲಿ ಎಲ್ಲ ಅಧಿಕಾರ ಇರುವಂಥ ಒಂದು ಆಡಳಿತ ವ್ಯವಸ್ಥೆ. ವಿಶ್ವದ ಕೆಲವೇ ಶ್ರೀಮಂತ ವ್ಯಕ್ತಿಗಳಲ್ಲಿ ಬೆರಳೆಣಿಕೆಯಷ್ಟು ಜನರ ಕೈಯಲ್ಲಿ ಅಗಾಧ ಸಂಪತ್ತು ಸೇರಿದೆ. ಅದು ಪ್ರಜಾಪ್ರಭುತ್ವದ ನಾಶಕ್ಕೆ ದೊಡ್ಡ ಕಾರಣ. ಈ ವರದಿಯ ಪ್ರಕಾರ ವಿಶ್ವದ ಅಗ್ರ 1% ಶ್ರೀಮಂತರ ಒಟ್ಟು ಸಂಪತ್ತು ವಿಶ್ವದ ಉಳಿದೆಲ್ಲರ ಸಂಪತ್ತಿಗಿಂತನೂ ಹೆಚ್ಚಿದೆ. ಹಾಗೆ ಇದೇ ಸಂದರ್ಭದಲ್ಲಿ ಖಾಸಗಿ ಸಂಪತ್ತು ಮತ್ತು ಸಾರ್ವಜನಿಕ ಸಂಪತ್ತಿನ ನಡುವಿನ ಅಂತರ ಕೂಡ ಸತತವಾಗಿ ಹೆಚ್ಚಾಗ್ತಾನೆ ಇದೆ. ವಿಶ್ವ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬಿಲಿಯನಿಯರ್ಗಳ ಸಂಖ್ಯೆ 3,000 ದಾಟಿದೆ. ಕೇವಲ 12 ಶತಕೋಟ್ಯಾಧಿಪತಿಗಳ ಒಟ್ಟು ಸಂಪತ್ತು ವಿಶ್ವದ 50% ಜನಸಂಖ್ಯೆಯ ಒಟ್ಟು ಸಂಪತ್ತಿಗಿಂತನೂ ಹೆಚ್ಚಾಗಿದೆ. ಹಾಗೆ ಮತ್ತೊಂದು ಕಡೆಗೆ 2022ರ ಮಾಹಿತಿಯ ಪ್ರಕಾರ ವಿಶ್ವದ ಜನಸಂಖ್ಯೆಯ ಅರ್ಧದಷ್ಟು ಜನರು ಬಡತನದಲ್ಲಿ ಸಿಲುಕಿದ್ದಾರೆ. ಸುಮಾರು 383 ಕೋಟಿ ಜನರು ಒಂದಲ್ಲ ಒಂದು ರೀತಿಯ ಬಡತನದಲ್ಲಿ ವಾಸಿಸ್ತಾ ಇದ್ದಾರೆ. ವಿಶ್ವದ ಪ್ರತಿ 4 ಜನರಲ್ಲಿ ಒಬ್ಬರು ಹಸಿವಿನಿಂದ ಬಳಲ್ತಾ ಇದ್ದಾರೆ. ಒಂದು ದೇಶದಲ್ಲಿ ಕೆಲವೇ ವ್ಯಕ್ತಿಗಳು ಅತಿಯಾದ ಸಂಪತ್ತನ್ನು ಸಂಗ್ರಹಿಸಿದ್ರೆ ಪ್ರಜಾಪ್ರಭುತ್ವದ ಎಲ್ಲ ಸಾಧ್ಯತೆಗಳು ಸಾಯೋದಿಕ್ಕೆ ಪ್ರಾರಂಭಿಸ್ತವೆ ಅಂತ ಆಕ್ಸ್ಫಾಮ್ ಇಂಟರ್ನ್ಯಾಷನಲ್ನ ವರದಿ ಹೇಳ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಒಬ್ಬ ನಾಯಕ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ರೆ ಸರ್ಕಾರಿ ಆಡಳಿತ ಅವನನ್ನು ನಿಯಂತ್ರಿಸಬೇಕು. ಸರ್ಕಾರಿ ಆಡಳಿತ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ರೆ ಚುನಾಯಿತ ನಾಯಕರು ಅವನನ್ನು ನಿಯಂತ್ರಿಸಬೇಕು. ಇದು ಯಾವುದೂ ಕೂಡ ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ರೆ ನ್ಯಾಯಾಂಗ ಅದನ್ನು ನಿಯಂತ್ರಿಸಬೇಕಾಗತ್ತೆ. ಇದೆಲ್ಲವೂ ಉತ್ತಮವಾಗಿ ಕಾರ್ಯನಿರ್ವಹಿಸಿದಾಗ ಪ್ರಜಾಪ್ರಭುತ್ವ ಉತ್ತಮವಾಗಿರೋದಕ್ಕೆ ಸಾಧ್ಯ. ಸಂಸ್ಥೆಗಳು ಪ್ರಾಮಾಣಿಕತೆ, ಸ್ವಾತಂತ್ರ್ಯ ಮತ್ತು ನಿಷ್ಪಕ್ಷವಾಗಿ ಕಾರ್ಯನಿರ್ವಹಿಸಿದಾಗ ಪ್ರಜಾಪ್ರಭುತ್ವ ಅನ್ನೋದು ಉಳ್ಕೊಳ್ಳುತ್ತೆ. ಸಂವಿಧಾನವನ್ನು ಅನುಸರಿಸಿದಾಗ ಮಾತ್ರನೇ ಪ್ರಜಾಪ್ರಭುತ್ವ ಕೆಲಸ ಮಾಡುತ್ತೆ. ಆದರೆ ಕೆಲವೇ ವ್ಯಕ್ತಿಗಳ ಕೈಯಲ್ಲಿ ಅಪಾರ ಸಂಪತ್ತು ಹೋಗಿ ಸೇರಿದಾಗ ಅವ್ರು ಏನು ಮಾಡ್ತಾರೆ? ಅವರು ರಾಜಕೀಯ ಪಕ್ಷಗಳನ್ನು ಖರೀದಿ ಮಾಡ್ತಾರೆ, ನಾಯಕರನ್ನು ಖರೀದಿ ಮಾಡ್ತಾರೆ, ಮತ್ತು ಇಡೀ ವ್ಯವಸ್ಥೆ ಅವರ ಆಜ್ಞೆಯ ಮೇರೆಗೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಇಡಿ, CBI ಮತ್ತು ನ್ಯಾಯಾಂಗ ಎಲ್ಲವೂ ಕೂಡ ಅವರ ಇಚ್ಛೆ ಹಾಗೇನೆ ಕೆಲಸ ಮಾಡುತ್ತೆ. ಚುನಾವಣೆಗಳಲ್ಲಿಯೂ ಕೂಡ ಅವರು ತಮಗೆ ಬೇಕಾದ ಹಾಗೇನೆ ಆಟ ಆಡ್ತಾರೆ. ರಾಜಕೀಯ ಪಕ್ಷಗಳು ಜನರನ್ನು ದಾರಿ ತಪ್ಪಿಸೋದಕ್ಕೆ ಅಂತಾನೆ ಅಪಾರ ಪ್ರಮಾಣದ ಹಣವನ್ನು ಖರ್ಚು ಮಾಡ್ತವೆ. ಕೆಲವೇ ಶ್ರೀಮಂತ ವ್ಯಕ್ತಿಗಳ ಸಂಪತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಾಬಲ್ಯವನ್ನು ಸಾಧಿಸಿದೆ ಮತ್ತು ಪ್ರಜಾಪ್ರಭುತ್ವವನ್ನು ಸರಿಯಾದ ರೀತಿಯಲ್ಲಿ ಕಾರ್ಯಗತಗೊಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನರ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಗುತ್ತೆ. ಯಾರಾದರೂ ಸತ್ಯವನ್ನು ಮಾತಾಡೋದಕ್ಕೆ ಬಯಸಿದ್ರೆ ಅವರನ್ನು ದಮನಿಸಲಾಗುತ್ತೆ. ಸರ್ವಾಧಿಕಾರ ಪ್ರವೃತ್ತಿಗಳು ಹೆಚ್ಚಾಗುತ್ತವೆ. ಯಾಕಂತಂದರೆ ಕೆಲವೇ ಶ್ರೀಮಂತ ವ್ಯಕ್ತಿಗಳು ಅಪಾರ ಸಂಪತ್ತನ್ನು ಹೊಂದಿದ್ದು ಇಡೀ ವ್ಯವಸ್ಥೆಯನ್ನು ನಿಯಂತ್ರಿಸುವಂಥ ಶಕ್ತಿಯನ್ನು ಪಡೆದುಬಿಟ್ಟಿರ್ತಾರೆ. ಹಾಗಾಗಿ ಸಾರ್ವಜನಿಕರು ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ, ಸಂವಿಧಾನವನ್ನು ಉಳಿಸೋದಕ್ಕೆ ಮತ್ತು ತಮ್ಮ ಹಕ್ಕುಗಳನ್ನು ರಕ್ಷಿಸೋದಕ್ಕೆ ಬಯಸಿದ್ರೆ ಏನು ಮಾಡಬೇಕು? ಶ್ರೀಮಂತರ ಸಂಪತ್ತಿನಿಂದ ಸೃಷ್ಟಿಯಾಗ್ತಾ ಇರುವಂಥ ಶಕ್ತಿಯನ್ನು ವಿರೋಧ ಮಾಡೋದು ಅಗತ್ಯ ಅಂತ ಈ ಒಂದು ವರದಿ ಹೇಳುತ್ತೆ. ಈ ವರದಿ ಸೂಚಿಸೋ ಪ್ರಕಾರ
ಈ ಜಗತ್ತಲ್ಲಿ ಜನರನ್ನ ದೋಚ್ತಾ ಇರೋರು ವಲಸಿಗರಲ್ಲ, ಬದಲಾಗಿ ಶತಕೋಟ್ಯಾಧಿಪತಿಗಳು ಜನರನ್ನ ದೋಚ್ತಾ ಇದ್ದಾರೆ. ಇತರ ದೇಶಗಳಿಂದ ಇಲ್ಲಿಗೆ ಬಂದು ನೆಲೆಸುವಂಥ ಜನರು ಸಂಪನ್ಮೂಲಗಳನ್ನು ಕಸಿದುಕೊಳ್ತಾ ಇದ್ದಾರೆ ಅಂತ ಎಲ್ಲ ಬಲಪಂಥೀಯ ರಾಜಕಾರಣಿಗಳು ಬಾಯ್ಬಡ್ಕೊಳ್ತಾ ಇದ್ದಾರೆ. ವಲಸಿಗರು ರಾಷ್ಟ್ರೀಯ ಭದ್ರತೆಗೆ ಬೆದರಿಕೆ ಅಂತ ಆರೋಪ ಮಾಡೋದು ನಡೆದಿದೆ. ವಲಸಿಗರನ್ನು ಹೊರ ಹಾಕಬೇಕು ಅನ್ನುವಂಥ ಕೂಗು ಜೋರಾಗಿದೆ. ಆದರೆ ಇದೇ ಜನ ವಿಶ್ವದ ಸಂಪತ್ತನ್ನು ಸಂಗ್ರಹಿಸುವಂತಹ ಶತಕೋಟ್ಯಾಧಿಪತಿಗಳ ವಿರುದ್ಧ ಯಾವತ್ತಿಗೂ ನಿಲ್ಲೋದಿಲ್ಲ. ಕೇವಲ 12 ಶತಕೋಟ್ಯಾಧಿಪತಿಗಳು ವಿಶ್ವದ ಜನಸಂಖ್ಯೆಯ ಅರ್ಧದವರಿಗಿಂತಲೂ ಹೆಚ್ಚಿನ ಸಂಪತ್ತನ್ನು ಹೊಂದಿದ್ದಾರೆ. ಎಲ್ಲ ಸಂಪನ್ಮೂಲಗಳು ಅವ್ರ ಕೈಯಲ್ಲೇನೇ ಇವೆ. ಹಾಗಾಗಿ ಅವ್ರ ವಿರುದ್ಧ ಯಾರೂ ಕೂಡ ಮಾತಾಡೋದಿಲ್ಲ. ಹಾಗಾಗಿ ಈ ವರದಿ ಒಂದು ವಿಷಯವನ್ನಂತೂ ಬಹಳ ಸ್ಪಷ್ಟವಾಗಿ ಪ್ರತಿಪಾದಿಸ್ತಾ ಇದೆ. ಸಾರ್ವಜನಿಕರು ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸೋದಕ್ಕೆ ಬಯಸಿದ್ರೆ ಅವ್ರ ಎದುರು ಈಗ ಉಳ್ಕೊಂಡಿರೋದು ಒಂದೇ ದಾರಿ. ಅವರು ಈಗ ಕೆಲವರು ಎಲ್ಲವನ್ನ ನಿಯಂತ್ರಿಸ್ತಾ ಇರುವಂಥ ಒಲಿಗಾರ್ಕಿಯನ್ನು ವಿರೋಧ ಮಾಡೋದು ಬಹಳ ಮುಖ್ಯ ಅಂತ ಈ ಒಂದು ವರದಿ ಹೇಳ್ತಾ ಇದೆ. ಅವರು ಶ್ರೀಮಂತರ ಶಕ್ತಿಯನ್ನು, ಅವರ ಅಪಾರ ಸಂಪತ್ತನ್ನು ವಿರೋಧ ಮಾಡೋದು ಅನಿವಾರ್ಯವಾಗಿದೆ. ವೀಕ್ಷಕರೇ, ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅನ್ಸುತ್ತೆ? ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.